ನಮಸ್ಕಾರ ವೀಕ್ಷಕರೇ, ನೋಡಿ ಕೊಬ್ಬರಿ ಹಾಳಾಗಿದೆ ಅಂತ ಬಿಸಾಡದೆ ಹೀಗೊಮ್ಮೆ ಮಾಡಿ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶವನ್ನು ಹೊಂದಬಹುದು. ನೋಡಿ, ಹಾಳಾಗಿರ್ತಕ್ಕಂತಹ ಕೊಬ್ಬರಿ ಮೇಲ್ಭಾಗದಲ್ಲಿ ಒಂದು ಲೇಯರ್ ಅಷ್ಟೇ ಹಾಳಾಗಿದೆ. ಸೊ ಈ ಥರ ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಹೇಗೆ ಬಳಸಬಹುದು ಅಂತ ಮುಂದೆ ನೋಡೋಣ. ನೋಡಿ, ಈ ಥರ ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಸ್ಪೂನ್ ತಗೊಂಡು ನೋಡಿ ಈ ಥರ ಚೆನ್ನಾಗಿ ಈ ಮೇಲ್ಗಡೆ ಇರ್ತಕ್ಕಂತಹ ಲೇಯರನ್ನು ತೆಗಿಬೇಕಾಗತ್ತೆ. ಒಂದು ವೇಳೆ ನಿಮಗೆ ಸ್ಪೂನಲ್ಲಿ ತೆಗೆಯೋದಕ್ಕಾಗಲ್ಲ ಅಂತಂದರೆ ಒಂದು ಚಾಕು ತಗೊಂಡು ಚಾಕುವಲ್ಲಿ ಕೂಡ ಕ್ಲೀನ್ ಮಾಡ್ಕೋಬಹುದು. ನೋಡಿ, ಮೇಲ್ಗಡೆ ಒಂದು ಲೇಯರ್ ಅಷ್ಟು ಕೊಬ್ಬರಿ ಹಾಳಾಗಿದೆ. ನೋಡಿ, ಈಗ ಒಂದು ಚಾಕು ತಗೊಂಡು ಕೊಬ್ಬರಿ ಎಲ್ಲಿವರೆಗೂ ಹಾಳಾಗಿದೆಯೋ ಅಲ್ಲಿವರೆಗೂ ನಾವು ಈ ಥರ ಕಟ್ ಮಾಡ್ಕೋಬಹುದು. ಸೊ ಚಾಕು ಬದಲು ನಾವು ಸ್ಪೂನನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಚಾಕುವಲ್ಲೇ. ನೋಡಿ, ಚಾಕುವಲ್ಲಾದರೆ ಬೇಗ ಆಗೋಗುತ್ತೆ. ಈ ಥರ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮುಂದೆ ಯಾವ ರೀತಿ ಇದನ್ನು ಬಳಸಬಹುದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಕೊಬ್ಬರಿ ಮೇಲ್ಗಡೆ ಲೇಯರ್ ಮಾತ್ರ ಹಾಳಾಗಿದೆ, ಒಳಗಡೆ ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ. ಸೊ ಈ ಥರ ಕೊಬ್ಬರಿಯನ್ನು ನಾವು ಯಾವ ಥರ ಯೂಸ್ ಮಾಡಬಹುದು ಅಂತ ಮುಂದೆ ನೋಡೋಣ. ನೋಡಿ, ಕೊಬ್ಬರಿ ಎಷ್ಟೊಂದು ಚೆನ್ನಾಗಿದೆಯೋ. ಎಲ್ಲ ಕೊಬ್ಬರಿಯನ್ನು ನಾನು ಈ ಥರ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಈ ಥರ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂತಹ ಕೊಬ್ಬರಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ಸಾಧ್ಯ ಆದರೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಒಳ್ಳೆಯದು. ನೋಡಿ, ತಗೊಂಡಿರ್ತಕ್ಕಂತಹ ಎಲ್ಲ ಕೊಬ್ಬರಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಈಗ ನಾವು ಮುಂದಿನ ಪ್ರೋಸೆಸ್ಸನ್ನು ನೋಡೋಣ. ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರನ್ನು ಸೇರಿಸಿ, ನೀರು ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿರುವಂತಹ ಕೊಬ್ಬರಿ ಪೀಸಸನ್ನು ಇದರಲ್ಲಿ ಸೇರಿಸಿ ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಸೊ ಇದನ್ನು ಕುದಿಸಬಾರ್ದು, ಜಸ್ಟ್ ನೀರನ್ನು ಬಿಸಿ ಮಾಡ್ಕೋಬೇಕು ಅಷ್ಟೇ. ಕೇವಲ 1-2 ನಿಮಿಷ ಈ ಥರ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಹಾಳಾಗಿರ್ತಕ್ಕಂತಹ ಕೊಬ್ಬರಿ ಸ್ಮೆಲ್ ಏನಾದರೂ ಇದ್ದರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಈ ಕೊಬ್ಬರಿಯನ್ನು ನಾವು ಈ ನೀರಿನಿಂದ ಸಪ್ರೇಟ್ ಮಾಡಿ ತಗೊಂಡಿದ್ದಾಯಿತು. ಸೊ ನೋಡಿದ್ರಲ್ಲ, ಮೊದಲಿನ ಥರ ಫ್ರೆಶ್ ಆಗಿ ಕಾಣಿಸ್ತಿದೆ ಕೊಬ್ಬರಿ. ಈಗ ಇದರಲ್ಲಿ ನಾವು ಫ್ರೆಶ್ ಆಗಿರ್ತಕ್ಕಂತಹ ನೀರನ್ನು ಸೇರಿಸ್ಬೇಕಾಗತ್ತೆ. ನೀರನ್ನು ಸೇರಿಸಿದ್ದಾದ್ಮೇಲೆ ಇಡೀ ರಾತ್ರಿ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ನೀವು 12 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಕರೆಕ್ಟಾಗಿ 12 ಗಂಟೆ ಇದು ನೆಂದಿದೆ. ಕೊಬ್ಬರಿ ನೋಡಿ ಫ್ರೆಶ್ ಆಗಿದೆ, ಹಾಗೆ ಕೊಬ್ಬರಿ ಚೆನ್ನಾಗಿ ನೆಂದಿದೆ. ಸೊ ನಾವು ಕಾಯಿಯನ್ನು ಒಡೆದಾಗ ಯಾವ ಥರ ಇರುತ್ತೋ ಸೊ ಅದೇ ಥರ ರೆಡಿ ಆಗುತ್ತೆ. ಮತ್ತು ಇದು ಮೊದಲಿನ ಥರ ಸ್ಮೆಲ್ ಕೂಡ ಇರುವುದಿಲ್ಲ. ಈಗ ನೆನೆಸಿರ್ತಕ್ಕಂತಹ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ರುಬ್ಬಿದ್ದಾಯಿತು. ಸೊ ಎಷ್ಟು ಸಾಧ್ಯ ಆದರೆ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈಗ ಇದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ. ಬೇಕಿದ್ರೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಂಡ್ರೆ ಹಾಲು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಂದು ಸ್ಪೂನ್ ತೊಗೊಂಡು ಮೇಲ್ಗಡೆಯಿಂದ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾಯಿದ್ರೆ ನೋಡಿ ಹಾಲೆಲ್ಲ ಪಾತ್ರೆಯಲ್ಲಿ ಸೇರಿಕೊಳ್ಳುತ್ತೆ. ಇದು ನೋಡಿ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಹಾಲು ಎಷ್ಟೊಂದು ತಿಕ್ಕಾಗಿ ರೆಡಿಯಾಗಿದೆಯೋ. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಮತ್ತೊಮ್ಮೆ ಇದನ್ನು ರುಬ್ಕೋಬೇಕಾಗುತ್ತೆ. ಸೊ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಿದ್ದಾಯಿತು. ಈಗ ಚೆನ್ನಾಗಿರ್ತಕ್ಕಂತಹ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ರುಬ್ಕೊಂಡಿರುವಂಥದ್ದನ್ನು ಇದ್ರ ಮೇಲೆ ಸೇರಿಸಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಿಂಡ್ತಾ ಇದ್ದರೆ ಸೊ ಹಾಲೆಲ್ಲ ನೋಡಿ ಯಾವ ಥರ ಬರುತ್ತೋ ಹೀಗೆ 2-3 ಸಲ ನೀರನ್ನು ಸೇರಿಸಿ ರುಬ್ಬಿ ನಂತರ ಈ ಥರ ನಾವು ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಸೇರಿ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಟ್ರೆ ನೋಡಿ ಹಾಲೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಇದು ವೇಸ್ಟ್ ಏನಾಗಲ್ಲ. ಒಂದು ಬಾಣಲೆಯಲ್ಲಿ ಸೇರಿಸಿ ಸಣ್ಣ ಉರಿಯಲ್ಲಿ 3-4 ನಿಮಿಷ ಉರಿದ್ರೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ರೆಡಿ ಆಗುತ್ತೆ. ಸೊ ನಾವು ಅಂಗಡಿಗಳಲ್ಲೆಲ್ಲ ತಗೊತೀವಲ್ವ ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಅದನ್ನು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೆಲ್ಲವನ್ನು ಸೇರಿಸಿ ಹೋಳಿಗೆ ಏನಾದರೂ ಮಾಡ್ಕೋಬೋದು. ನೋಡಿ, ಈಗ ಈ ಹಾಲನ್ನು ತಗೊಂಡು ಒಂದು ಬಾಣಲೆಯಲ್ಲಿ ಅಥವಾ ಒಂದು ಪ್ಯಾನಲ್ಲಿ ಸೇರಿಸಿ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಪ್ಯಾನ್ಗಿಂತ ಬಾಣಲೆ ಒಳ್ಳೆಯದು. ಸೊ ಡೀಪ್ ಆಗಿರ್ತಕ್ಕಂಥ ಒಂದು ಯಾವುದೇ ಪಾತ್ರೆ ಅಥವಾ ಬಾಣಲೆಯಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಕುದೀತಾ ಈ ಥರ ಕ್ರೀಮಿ ಆಗುತ್ತೆ. ನೋಡಿ, ಕ್ರೀಮಿ ಥರ ಆಗುತ್ತೆ. ಸೊ ಗಟ್ಟಿ ಆಗುತ್ತೆ. ಬರ್ತಾ ಈ ಥರ ಡ್ರೈ ಆಗಿಬಿಡುತ್ತೆ. ನೋಡಿ ಕ್ರೀಮಿ ಸ್ಟ್ರಕ್ಚರ್ ಎಲ್ಲ ಹೋಗಿ ಇದು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ. ಈ ಟೈಮಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಇದು ಹಸಿ ಇರಬಾರ್ದು, ಒಳ್ಳೆ ಬಣ್ಣ ಬರಬೇಕು, ಹಾಗೆ ಇದು ಗರ್ಗರಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೇಮ್ ತುಪ್ಪವನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಯಿತು. ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು.
ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಸೊ ನೋಡಿ, ವೇಸ್ಟ್ ಅಂತ ಬಿಸಾಡುವಂತಹ ಕೊಬ್ಬರಿಯಿಂದ ಎಷ್ಟೊಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೋಬಹುದು ಅಂತ. ಸೊ ನೀವು ಬೇಕಿದ್ರೆ ಫ್ರೆಶ್ ಕೊಕೊನಟ್ಟಿಂದ ಕೂಡ ಈ ಆಯಿಲನ್ನು ಪ್ರಿಪೇರ್ ಮಾಡ್ಕೋಬಹುದು. ಸೇಮ್ ಇದೇ ಪ್ರೊಸೆಸ್ನಲ್ಲಿ ನೋಡಿ, ಹಾಳಾಗಿರ್ತಕ್ಕಂತಹ ಕೊಬ್ಬರಿಯನ್ನು ಮೇಲ್ಗಡೆ ಲೇಯರ್ ಕಟ್ ಮಾಡಿ ನಂತರ ಚೆನ್ನಾಗಿ ತೊಳೆದು ನೆನೆಸಿ ನಂತರ ಗ್ರೈಂಡ್ ಮಾಡಿ ಈ ಥರ ನಾವು ಆಯಿಲನ್ನು ಪ್ರಿಪೇರ್ ಮಾಡ್ಕೋಬೋದು. ಸೊ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಸೊ ಫ್ರೆಶ್ ಆಗಿರ್ತಕ್ಕಂತಹ ಆಯಿಲನ್ನು ನಾವು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ನಾವು ತಗೊಂಡಿರ್ತಕ್ಕಂತಹ ಕೊಬ್ಬರಿಯಿಂದ ಇಷ್ಟು ಆಯಿಲ್ ರೆಡಿ ಆಯಿತು. ಇದನ್ನು ಕೂದಲಿಗಾದರೂ ನಾವು ಅಪ್ಲೈ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸೊ ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಖಂಡಿತ ಈ ಟಿಪ್ಸಿಂದ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.